ಸುದೀಪ್ ಸರ್, ಮಾರ್ಕ್ ಸಿನಿಮಾ ಟೈಮಲ್ಲಿ ಸರ್ ಈ ಕಡೆ ಮಾರ್ಕ್ ಸಿನಿಮಾ ಟೈಮಲ್ಲಿ ಪೈರಸಿ ಬಗ್ಗೆ ಮಾತಾಡ್ರಿ, ಯುದ್ಧ ಅಂತ. ಹೌದು. ಸೊ ಈ ಸಿನಿಮಾದ ಟೈಮ್ ಲೈನ್ ನೋಡಿದ್ರೆ 2001 ಅಂತ ಬಂದಾಗ ನೀವು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭ, ಅಂದರೆ ಹುಚ್ಚ ಆಗಲಿ ಸ್ಪರ್ಶ ಆಗಲಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭ. ಆಗಲೂ ಕೂಡ ಈ ಸಿನಿಮಾದಲ್ಲಿ DVD ಮಾಡೋದಿದೆಯಲ್ಲ, ಪೈರಸಿ ಮಾಡೋದು, ಅದೆಲ್ಲ ನಡೀತಾ ಮೊದಲು ಸಿನಿಮಾದಿಂದ ಸ್ಟಾರ್ಟ್ ಆಗಿತ್ತು ಸರ್ ಆ ಪೈರಸಿ ಅನ್ನೋ ಕಾಟ ತಮಗೆ? ಏನು ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಏನಿದೆ, ಅವರು ಪೈರಸಿ ಮಾಡ್ತಾರೆ ಸಿನಿಮಾದಲ್ಲಿ. H2O ಒಳಗೆ ಹೋದ್ರು ನೋಡಿ, ಕರೆಕ್ಟಾ? H2O ಪೈರಸಿ ಮಾಡಿ ಒಳಗೆ ಹೋಗ್ತಾರೆ ಅವರು, ಕರೆಕ್ಟಾ? ಹೆಂಗೆ ಹಿಡಿತೀವಲ್ಲೂ ಬಿಡಲ್ಲ ನಾವು, ನಮ್ಮವನಾದ್ರೆ ಏನಂತೆ ಆ ಥರ ಬರಲ್ಲ. ಆಮೇಲೆ ನೀವೊಂದು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸರ್. ಚಾಮರಾಜನಗರದ ಕೇಳ್ತಾ ಇದ್ರಿ ನೀವು. ಇಲ್ಲಿ ಏನಾಗುತ್ತೆ, ಇವರು ಫಸ್ಟ್ ಟೈಮ್ ಇವರು ಅಂತ ಹೇಳಿದ್ರು, ಕರೆಕ್ಟು. ಮಾಡೋರು ಅವರವರ ವೃತ್ತಿಗಳನ್ನು ಶ್ರದ್ಧೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಫಸ್ಟ್ ಟೈಮ್ 50-60 ಟಿಕೆಟ್ ಹಿಡಿದಿದ್ದೀವಿ, ಸಿಕ್ಕಾಪಟ್ಟೆ ಹಿಡಿತೀವಿ. ಇಲ್ಲಿ ಏನಾಗುತ್ತೆ, ಒಬ್ಬ ಡಿಸ್ಟ್ರಿಬ್ಯೂಟ್ರು ಮನೇಲಿ ಕೂತಿರ್ತಾನೆ ಅಂದ ತಕ್ಷಣ, ಇನ್ನೊಂದಿದೆ ಅಂದ ತಕ್ಷಣ ಇದು ನಡೆಯೋದು ತಪ್ಪಾಗುತ್ತೆ. ಒಬ್ಬೊಬ್ಬ ನಿರ್ಮಾಪಕನಿಗೂ ಆ 50 ಸೀಟ್ ಇರ್ಬೋದು, 70 ಸೀಟ್ ಇರ್ಬೋದು, ಬಹಳ ಮ್ಯಾಟ್ರ್ ಆಗುತ್ತೆ. ಯಾಕಂದ್ರೆ ಈ 50-60 ಸೀಟ್ ಕಮ್ಮಿ ಅಂದ್ಬಿಟ್ಟೆ ಥಿಯೇಟ್ರಿಂದ ಲಾಸ್ಟಲ್ಲಿ ಟರ್ಮಿನೇಟ್ ಆಗಿರುತ್ತೆ ಸಿನಿಮಾಗಳು. ನಿನ್ನೆ ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಅಭಿಮಾನಿಗಳಿಗೆ, ನನ್ನ ಫ್ಯಾನ್ಸ್ಗೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಎಲ್ಲ ಕಡೆ ಬಿಟ್ಟಿದ್ದೀವಿ ಅವ್ರನ್ನ ಚೆಕ್ ಮಾಡೋದಕ್ಕೆ. ಅಫ್ಕೋರ್ಸ್ ನಮಗೆ ನಮ್ಮ RPಗಳ ಮೇಲೆ, ನಮ್ಮ ಪ್ರತಿಯೊಬ್ಬರ ಮೇಲೆ ಅಪಾರವಾದಂಥ ಗೌರವ ಇದೆ. ಬಟ್ ಕೆಲವ್ರು ಮಾಡೋದ್ರಿಂದ ಎಲ್ಲ RPಗಳ ಮೇಲೂ ಒಂದು ಕೆಟ್ಟ ಹೆಸರು ಬರ್ಬೋದು, ಇಲ್ಲ ಅಭಿಪ್ರಾಯಗಳು ಬದಲಾಗ್ಬೋದು. ಬಟ್ ಇದನ್ನು ನಾವು ಹಿಡಿತೀವಿ, ಬಿಡೋಲ್ಲ. ಇದು ಸ್ಟಾರ್ಟ್ ಆಗಿದೆ. ಇವ್ರು ಹೇಳಿದಷ್ಟು ಲಿಬರಲ್ ಆಗಿ ಏನು ತೊಗೊಂಡಿಲ್ಲ. ಅವ್ರ ಹತ್ರ ಅಪಾಲಜಿ ಲೆಟರ್ ಹಿಡಿದು ಕಂಪ್ಲೇಂಟ್ ಆಗಿ ಕಾಂಪನ್ಸೇಷನ್ ಜೋರಾಗಿ ನಾವು ಮಾಡ್ಕೊಂಡ್ವಿ. ಕಾರಣ ಏನಂತಂದರೆ, ಇದು ಎಲ್ಲ ಕಡೆ ನಡಿಕೂಡ್ದು. ನಾವು ರೆಂಟ್ಗಳು ಕಟ್ತೀವಿ, ಪ್ರತಿಯೊಬ್ಬರು ಮಾಡ್ತಾರೆ ಅಂದಾಗ ಇದು ನನ್ನ ಬಗ್ಗೆ ಬಿಟ್ಟಾಕಿ, ನಮಗಿದು ಮ್ಯಾಟ್ರ್ ಆಗ್ದಲ್ಲೇ ಇರ್ಬೋದು ಸರ್. ಎಷ್ಟೋ ನಿರ್ಮಾಪಕರುಗಳಿಗೆ ಇದು ತೊಂದರೆ ಆಗುತ್ತೆ. ಆ್ಯಂಡ್ ನನಗೆ ಒಂದಂತೂ ಅರ್ಥ ಆಗಿದೆ, ಈ ಪ್ರಪಂಚದಲ್ಲಿ ಭಯ ಇಲ್ಲದೆ ಯಾವುದು ನಟಿಗೆ ನಡೆಯೋಲ್ಲ. ಅದು ಹಿಡಿತೀವಿ. ಇನ್ಮೇಲೆ ಯಾವುದೇ ಥಿಯೇಟ್ರಲ್ಲಾದರೂ ಹಿಡಿತೀವಿ, ಬಿಡೋಲ್ಲ ಅದನ್ನು. ಅದು ಎಲ್ಲ ನಿರ್ಮಾಪಕರಿಗೆ ಒಳ್ಳೆಯದಾಗಿ ಆಗಿದೆ. ನೆನ್ನೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಪಾಪ ಅವರು ನಮ್ಮ ಗೆಸ್ಟ್ಗಳು ಬರ್ತಾರಲ್ಲಿ ಅಂತ. ಸೊ ಇದ್ದಾರೆ. ಅಟ್ಲೀಸ್ಟ್ ಈಗ ಪ್ರತಿಯೊಬ್ಬರು ಹಿರಿಯರಾದಂಥ ಅದ್ಭುತ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನ ಮನೆಗೆ ಕರೆದು ನೋಡಿಕೊಂಡು ಅವರ ಆಶೀರ್ವಾದ ಪಡೆಯೋ ಶಕ್ತಿ ನಮಗಿದೆ ಅಂದರೆ, ಥಿಯೇಟ್ರಲ್ಲಿ 50 ಸೀಟ್ ಹಿಡಿಯೋ ಕೆಪಾಸಿಟಿ ಇಲ್ವಾ ನಮಗೆ? ಅಲ್ವೇ? ಮಾಡ್ತೀವಿ ತಗೊಳ್ಳಿ. ಇವತ್ತಿನ ಅದು ಬೇರೆ ಅಲ್ಲ. ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು ಸರ್. ಇಂಡಸ್ಟ್ರಿ ಒಳ್ಳೇದಾಗಬೇಕು ಅಂದರೆ ಇದೆಲ್ಲ ನಡಿಬಾರ್ದು. ಈ ಹುಚ್ಚಲ್ಲಿ ಮೀಡಿಯೋ ಕೆಲಸಗಳಂತಾರಲ್ಲ, ಮಾಡಿಕೊಡಿ.